ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀನಾದೇನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ವಿಕ್ರಮ್ ಹೇಗೆ ಕಾಣಿಸ್ತಾ ಇದ್ದಾನೆ ಮಾವ ಅಂತ ಹೇಳಿ ಡ್ರೆಸ್ನನ್ನು ಮಾಡಿಸ್ಕೊಂಡು ಕರ್ಕೊಂಬಂದಿರು ನಿಲ್ಲಿಸಿರ್ತಾಳೆ ವೇದ. ಆದರೆ ವೇದ ಗಡಿಬಿಡಿಲೇ ಮಾಡ್ಕೊಂಡು ಕರ್ಕೊಂಬಂದಿರ್ತಾಳೆ. ಇನ್ನು ಈ ಕಡೆ ಮೇಷ್ಟ್ರು ವಿಕ್ರಮ್ನ ನೋಡಿದ್ರೆ ತುಂಬಾನೇ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಏನಕ್ಕೋಸ್ಕರ ಅಂತಂದರೆ ಆ ಕೋಟೆ ರಾಜೇಂದ್ರ ಮನೆಗೆ ಬಂದಿದ್ದ. ಇವನು ಅವನ ಸವಾಸನ ಬಿಡೋದಿಲ್ಲ, ಇವನು ನಾನು ಹೇಳಿದ ಮಾತನ್ನು ಕೇಳೋದಿಲ್ಲ, ಇವನು ನನ್ನ ಬಟ್ಟೆ ಹಾಕ್ಕೊಂಡ ಅಂತ ಮಾತ್ರಕ್ಕೆ ಇವನು ನನ್ನ ಮಾತನ್ನು ಕೇಳ್ತಾನ, ನಂತರ ಇವನು ಇರ್ತಾನ ಇಲ್ಲ, ಅಂಗುಲಿ ರಾಯ ಬುದ್ಧ ಆಗೋದಕ್ಕೆ ಸಾಧ್ಯನಾ? ಇಲ್ಲ, ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೀವು ಇವನ್ನ ನಂಬೋದು, ಹಾಗೆ ಇವನ ಬಟ್ಟೆಗಳನ್ನು ಸುಟ್ಟಾಕ್ಬೋದು, ಇವನ ಬಟ್ಟೆಗಳನ್ನು ಸುಟ್ಟಾಕ್ಬಿಟ್ರೆ ಇವನೊಳಗಿರೋ ರೌಡಿತನ ಹೊರಟೋಗ್ಬಿಡುತ್ತಾ? ಇಲ್ಲ, ಅದು ಅವನಿಂದ ಯಾವತ್ತೂ ಕೂಡ ಹೊರಟೋಗೋದಿಲ್ಲ, ಇವನು ಬದಲಾಗೋದೇ ಇಲ್ಲ ಅಂತ ಹೇಳಿ ಬೈತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ವಿಕ್ರಮ್ ಕೋಪ ಮಾಡಿಕೊಂಡು ರೂಮ್ಗೆ ಹೋಗ್ತಾನೆ. ಇನ್ನು ವೇದ ಬಂದುಬಿಟ್ಟು ಬೇಜಾರು ಆಗಬೇಡ ಗುಂಡ, ನಿನಗೋಸ್ಕರ ನಾನು ಊಟ ಕಲಿಸ್ಕೊಂಬಂದಿದ್ದೀನಿ, ತಗೋಗುಂಡ ತಿನ್ನು ಅಂತ ಹೇಳಿ ಫೋರ್ಸ್ ಮಾಡ್ತಾ ಇರ್ತಾಳೆ. ಆಗ ನಿನಗೆ ಹೇಳೋದು ಅರ್ಥ ಆಗೋದಿಲ್ವಾ, ನನಗೆ ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ ಅಂತ ಹೇಳಿ ವಿಕ್ರಮ್ ಈ ಕಡೆ ವೇದ ಮೇಲೆ ರೇಗಾಡ್ತಾ ಇರ್ತಾರೆ. ವೇದ ಎಷ್ಟೆಲ್ಲ ಸಮಾಧಾನ ಮಾಡಿ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ವಿಕ್ರಮ್ ರೇಗ್ತಾನೆ ಇರ್ತಾನೆ. ಆಗ ಸರಿ ಬಿಡು, ಬೇಡ, ನೀನು ಯಾವತ್ತಾನೆ ನನ್ನ ಮಾತನ್ನು ಕೇಳಿದೀಯಾ ಅಂತ ಹೇಳಿ ಅವಳು ಕೂಡ ಕೋಪ ಮಾಡ್ಕೊಳ್ತಾಳೆ. ಕೋಪ ಮಾಡಿಕೊಂಡು ಆ ತಟ್ಟೆನ ಅಲ್ಲೇ ಇಟ್ಟು ಹೋಗಿ ಕುತ್ಕೊಳ್ತಾರೆ. ಆಗ ವಿಕ್ರಮ್ ವೇದನ ಸಮಾಧಾನ ಮಾಡೋದಕ್ಕೆ ಮತ್ತೆ ಊಟದ ತಟ್ಟೆನ ತಗೊಂಬಂದು, ಬೇತಾಳ ಊಟ ಮಾಡಿದ್ಯಾ ಅಂತ ಹೇಳಿ ಕೇಳ್ತಾನೆ. ಬೇತಾಳ ಊಟ ಮಾಡುತ್ತಾ? ನೀನು ಊಟ ಮಾಡಿದ್ರೆ ನಾನು ಊಟ ಮಾಡ್ತೀನ? ಇಲ್ಲ ಅಲ್ವಾ, ವಿಕ್ರಮ್ ಏನು ಮಾಡ್ತಾನೋ ಅದನ್ನೇ ತಾನೇ ಬೇತಾಳ ಮಾಡೋದು ಅಂತ ಹೇಳಿಬಿಟ್ಟು ಕೋಪ ಮಾಡ್ಕೊಳ್ತಾ ಇರ್ತಾರೆ. ಹಾಗೆಯೇ ಬಾ, ನಾನೇ ನಿನಗೆ ಊಟ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಪ್ರೀತಿಯಿಂದ ವೇದನ್ಗೆ ವಿಕ್ರಮ್ ಊಟ ಮಾಡಿಸೋದು, ವಿಕ್ರಮ್ಗೆ ವೇದ ಊಟ ಮಾಡಿಸೋದು, ಈ ರೀತಿ ಇಬ್ಬರು ಕೂಡ ಸಮಾಧಾನ ಆಗಿಬಿಟ್ಟು ಊಟ ಮಾಡ್ತಾ ಇರ್ತಾರೆ. ಇನ್ನು ಶೈಲು ಮತ್ತು ವೆಂಕಿ ಇಬ್ಬರು ಕೂಡ ಇದನ್ನು ನೋಡಿಬಿಟ್ಟು, ನೋಡೆ ಗಂಡ ಹೆಂಡ್ತಿ ಅಂದರೆ ಈ ರೀತಿ ಇರಬೇಕು, ನೀನು ಯಾವತ್ತಾದರೂ ನನಗೆ ಒಂದು ದಿನನಾದರೂ ಊಟ ಮಾಡಿಸಿದ್ಯಾ ಅಂತ ಹೇಳಿ ಕೇಳ್ತಾರೆ. ಅವನು ಕೈ ಮುರ್ಕೊಂಡಿದ್ದಾನೆ, ಅದಕ್ಕೆ ಅವಳು ತಿನ್ನಿಸ್ತಾ ಇದ್ದಾಳೆ, ನೀನು ಕೂಡ ಕೈ ಮುರ್ಕೊಂಡು ಬಾ, ಆಗ ನಾನು ನಿನಗೆ ತಿನ್ನಿಸ್ತೀನಿ ಅಂತ ಹೇಳಿ ಶೈಲು ಹೇಳ್ತಾಳೆ. ಆ ಮಾತನ್ನು ಕೇಳಿಸ್ಕೊಂಡು ವೆಂಕಿ ಗಾಬರಿ ಆಗಿಬಿಟ್ಟು, ಬೇಡಪ್ಪ ಬೇಡ, ನೀನು ನನಗೆ ಕೈ ತುತ್ತು ಕೊಡ್ತೀಯಾ ಅಂತ ಹೇಳಿಬಿಟ್ಟು ನಾನು ಅಂಗವಿಕಲ ಆಗಬೇಕಾ? ಬೇಡವೇ ಬೇಡ, ನಿನ್ನ ಕೈ ತುತ್ತು ಬೇಡ, ನಾನು ಅಂಗವಿಕಲ ಆಗೋದು ಬೇಡ, ನಿನ್ನ ಸವಾಸನೆ ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ವೆಂಕಿ ಹೊರಟೋಗ್ತಾನೆ. ಇನ್ನು ವೇದ ಮತ್ತು ವಿಕ್ರಮ್ ಇಬ್ಬರು ಕೂಡ ತುಂಬ ಖುಷಿಯಾಗಿರೋದನ್ನು ನೋಡಿಬಿಟ್ಟು ಶೈಲು ಹುರ್ಕೊಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಜಯ ಅವರು ಒಬ್ಬರೇ ಕೂತ್ಕೊಂಡು ಅಕ್ಕಿನ ಮಾಡ್ತಾ ಯೋಚನೆ ಮಾಡ್ತಾ ಇರ್ತಾರೆ. ಮೇಷ್ಟ್ರು ಅಲ್ಲಿಗೆ ಬಂದು ಜಯ ನೀರು ಕೊಡು, ಮಾತ್ರೆ ತಗೋಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಜಯನೂ ಕೂಡ ಏನನ್ನು ಮಾತಾಡದೆ ಹೊಸು ಅಂತ ಹೇಳಿ ಹೊಸುನ ಕೂಗ್ತಾರೆ. ಏನತ್ತೆ ಅಂತ ಹೇಳಿ ಬಂದು ಕೇಳಿದಾಗ, ನೋಡು ಅವರೇನೋ ಹೇಳ್ತಿದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಆಗ ಏನು ಮಾವ ಅಂತಂದಾಗ, ಮಾತ್ರೆ ತಗೋಬೇಕಿತ್ತಮ್ಮ, ನೀರು ಕೊಡು ಅಂತ ಕೇಳಿದ್ರೆ ನಿನ್ನನ್ನು ಕರೀತಿದ್ದಾಳೆ, ಬಿಡು ನಾನೇ ತಗೊಳ್ತೀನಿ ಬಿಡಮ್ಮ ಅಂತ ಹೇಳಿಬಿಟ್ಟು ಮೇಷ್ಟ್ರು ತಗೊಳ್ಳೋದಿಕ್ಕೆ ಅಂತ ಹೋಗ್ತಾರೆ. ಹೊಸನು ಕೂಡ ನಾನು ಕೊಡ್ತೀನಿ ಅಂದರೂ ಪರವಾಗಿಲ್ಲಮ್ಮ, ನಾನೇ ತಗೊಳ್ತೀನಿ ಅಂತ ಹೇಳಿ ಮೇಷ್ಟ್ರು ನೀರನ್ನು ತಗೊಂಡು ಮಾತ್ರೆ ನುಗ್ತಾ ಇರ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತ್ರೆ ತಗೋಬೇಕು ಅಂತ ಹೇಳಿ ಜಯ ಅವರು ಹೇಳಿದಾಗ, ಬ್ಲೂ ಕಲರ್ ಮಾತ್ರೆ ಖಾಲಿಯಾಗಿದೆ, ಅದನ್ನು ತರೋದಕ್ಕೆ ಮೆಡಿಕಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮೇಷ್ಟ್ರು ಅಲ್ಲಿಂದ ಹೋಗ್ತಾರೆ. ಅತ್ತೆ ಯಾಕತ್ತೆ ಈ ರೀತಿ ಆಡ್ತಾ ಇದ್ದೀರಾ ಅವ್ರ ಮೇಲೆ, ಯಾಕೆ ಈ ಥರ ಅಂತ ಹೇಳಿ ಹೇಳಿದಾಗ, ಹೌದು ಆ ವಿಕ್ರಮ್ ಎಷ್ಟೆಲ್ಲ ಬದಲಾಗಬೇಕು ಅಂತ ಹೇಳಿ ಓಡಾಡ್ತಾ ಇದ್ದಾನೆ, ಅವನು ಬದಲಾಗ್ತಾ ಇದ್ದೀನಿ ಅಂತಂದಾಗೆಲ್ಲ ಇವರು ಏನೋ ಮಾಡಿದೀಯಾ, ನೀನು ಮಾಡ್ತಾ ಇರೋದು ತಪ್ಪು, ನೀನು ಬದಲಾಗೋದೇ ಇಲ್ಲ ಅಂತ ಹೇಳಿ ಮಾತಿಗೂ ಕೊಂಕು ಮಾತಾಡ್ತಾ ಇದ್ರೆ ಆ ಮಗುಗೆ ಎಷ್ಟೆಲ್ಲ ನೋವಾಗೋದಿಲ್ಲ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆಯೇ ಹೌದು ಪಾಪ ಅವನು ತುಂಬಾ ಬದಲಾಗ್ತಾ ಇದ್ದಾನೆ, ಅಂಥದ್ರಲ್ಲಿ ನಾವು ಅವನ ಜೊತೆ ಹಳೇದನ್ನೆಲ್ಲ ಮರೆಸಿ ಹೊಸ ಪ್ರಪಂಚಕ್ಕೆ ಕರ್ಕೊಂಬರಬೇಕು ಅಲ್ವಾ ಅತ್ತೆ ಅಂತ ಹೇಳ್ತಾ ಇರ್ತಾರೆ. ಹೌದು, ಇವರು ಮಾತ್ರ ಬದಲಾಗೋದೇ ಇಲ್ಲ, ಇವರೇನು ಯಾವುದೇ ತಪ್ಪನ್ನೇ ಮಾಡಿಲ್ಲ, ಮೇಷ್ಟ್ರ ಕೆಲಸ ಮಾಡಿ ಮನೆಯಲ್ಲೂ ಕೂಡ ಮೇಷ್ಟ್ರ ಆಡ್ದಂಗೆ ಆಡ್ತಾರೆ ಅಂತ ಹೇಳಿ ಜಯ ಅವರು ಮೇಷ್ಟ್ರ ಮೇಲೆ ರೇಗಾಡ್ತಾ ಇರ್ತಾರೆ. ಅವ್ರನ್ನ ಏನಾದರೂ ಮಾಡಿ ಬದಲಾಯಿಸಲೇಬೇಕು ನಾವು, ಇವರಿಗೆ ಯಾರ ಹತ್ರನಾದರೂ ದೊಡ್ಡವ್ರ ಹತ್ರ ಬುದ್ಧಿ ಹೇಳಿಸ್ಲೇಬೇಕು ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಂಥವ್ರು ಯಾರಿದ್ದಾರೆ ಅಂತ ಹೇಳಿ ಜಯ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ವಿಕ್ರಮ್ ಮತ್ತು ಬೇತಾಳ ಇಬ್ಬರು ಕೂಡ ಮಲ್ಕೊಂಡಿರ್ತಾರೆ. ವಿಕ್ರಮ್ ಮಂಚದ ಮೇಲೆ ಮಲಗಿದ್ರೆ ಈ ಕಡೆ ಬೇತಾಳ ಕೆಳಗೆ ಮಲಗಿರ್ತಾಳೆ ವೇದ. ಆವಾಗ ಇವನು ನಿದ್ದೆ ಮಾಡ್ತಾ ಇರ್ತಾನೆ ಅಂತ ಅಂದ್ಕೊಂಡಿರ್ತಾರೆ, ನಿದ್ದೆನೇ ಮಾಡ್ತಾ ಇರ್ತಾಳೆ, ಎದ್ದು ಹೊರಟೋಗ್ಬಿಟ್ಟಿರ್ತಾನೆ. ಅದನ್ನು ವೇದ ಒಂದೇ ಸಲ ನೋಡಿಬಿಟ್ಟು ಗಾಬರಿಯಾಗಿ ವಿಕ್ರಮ್ ಎಲ್ಲೋದ ಅಂತ ಹೇಳಿ ಆಚೆ ಕಡೆ ಬರ್ತಾರೆ. ವಿಕ್ರಮ್ ಒಬ್ಬನೇ ಒಂಟಿಯಾಗಿ ಆಚೆ ಕಡೆ ನಿಂತ್ಕೊಂಡಿರ್ತಾರೆ, ಅಳ್ತಾ ನಿಂತ್ಕೊಂಡಿರ್ತಾನೆ.
ಗುಂಡ ಯಾಕೆ ಅಳ್ತಾ ಇದೆಯಾ, ಏನಾಯಿತು ಗುಂಡ ಅಂತ ಹೇಳಿ ಕೇಳ್ತಾರೆ. ನನಗೆ ತುಂಬ ಬೇಜಾರಾಗ್ತಾ ಇದೆ, ನನಗೆ ಭಯನೂ ಆಗ್ತಾ ಇದೆ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ಭಯನಾ? ಯಾವ ವಿಚಾರಕ್ಕೆ ಭಯ? ನಾನು ನಾಯಕನ ಹತ್ರ ಇದ್ದಾಗ ಒಂದು ದಿನ ನನಗೆ ಭಯ ಆಗ್ತಾ ಇರಲಿಲ್ಲ. ನಾನು ಮಾಡಿದ್ದೇ ಸರಿ, ನನಗೆ ಯಾರು ಭಯ ಬೀಳೋ ಅವಶ್ಯಕತೆನೇ ಇರಲಿಲ್ಲ ಅನ್ನೋ ರೀತಿ ನಾನು ಇದ್ದೆ. ಆದರೆ ಇವತ್ತು ನನಗೆ ತುಂಬ ಭಯ ಆಗ್ತಾ ಇದೆ. ನಾನು ಮಾಡಬಾರ್ದು ತಪ್ಪು ಏನು ಮಾಡಿದ್ದೆ? ಹೌದು, ನಾನು ದುಡುಕಿ ಕಾಲೇಜಲ್ಲಿ ಇದ್ದಾಗ ನಂದು ಅಲ್ಲದೆ ಇರೋ ವಿಚಾರಕ್ಕೆ ನನ್ನ ತಲೆ ಹಾಕಿ ಅವತ್ತು ಜಗಳ ಮಾಡಿದೆ. ಅವತ್ತಿಂದ ಇಲ್ಲಿ ತನಕ ಮೇಷ್ಟ್ರು ನನ್ನ ಕ್ಷಮಿಸ್ತಾನೂ ಇಲ್ಲ, ನನ್ನ ಹತ್ರ ಮಾತಾಡ್ತಾನೂ ಇಲ್ಲ ಅಂತ ಹೇಳಿ ವಿಕ್ರಮ್ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾನೆ. ಆಗ ಸಮಾಧಾನ ಮಾಡ್ಕೊ, ಅವರು ಬದಲಾಗೇ ಆಗ್ತಾರೆ, ನನ್ನ ಜೊತೆ ಚೆನ್ನಾಗಿರ್ತಾರೆ, ಆ ನಂಬಿಕೆ ನನಗಿದೆ, ನೀನು ಕೂಡ ನಂಬಿಕೆ ಇಡು ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಆಗ ಇಲ್ಲ, ಇದನ್ನೆಲ್ಲನೂ ಮರೆತು ನಾವು ಹೊಸ ಜೀವನ ಶುರು ಮಾಡಬೇಕು ಅಂದರೆ ನಾವು ಮನೆಯಿಂದ ಆಚೆ ಹೋಗೋಣ, ನಾವು ಆಚೆ ಹೋಗಿ ನಮ್ಮದೇ ಆದ ಪ್ರಪಂಚನ ಕಟ್ಕೊಂಡು ನಾವು ಹೊಸ ಜೀವನನ ಶುರು ಮಾಡೋಣ, ಬಾ ನಾವು ಆಚೆ ಹೋಗೋಣ ಅಂತ ಹೇಳಿ ಕರಿತಾ ಇರ್ತಾರೆ. ಆಗ ಇಲ್ಲ ಇಲ್ಲ ಗುಂಡ, ನಾವು ಆ ರೀತಿ ಮಾಡಬಾರ್ದು, ಮನೆಯಿಂದ ನಾವು ಆಚೆ ಹೋಗಬಾರ್ದು, ಇಲ್ಲೇ ಇದ್ದು ನಾವು ಅವ್ರ ನಂಬಿಕೆನ ಗಳಿಸ್ಬೇಕು, ನಂಬಿಕೆನ ಉಳಿಸ್ಕೋಬೇಕು ಅಂತಂದರೆ ಮನೆ ಕಟ್ಟಿದಷ್ಟು ಸುಲಭ ಅಲ್ಲ, ಅದನ್ನು ಗಳಿಸೋದಕ್ಕೆ ತುಂಬ ಟೈಮ್ ತಗೊಳುತ್ತೆ, ಅಲ್ಲಿವರೆಗೂ ನೀನು ಸಮಾಧಾನವಾಗಿ ಇರಲೇಬೇಕು, ನಾನು ಹೇಳ್ತಿದ್ದೀನಿ ಅಲ್ವಾ, ಎಲ್ಲ ಸರಿ ಹೋಗುತ್ತೆ, ಎಲ್ಲದಕ್ಕೂ ಒಂದು ಟೈಮು ಅಂತ ಬರುತ್ತೆ, ಈಗ ಆರಾಮಾಗಿ ನಿದ್ದೆ ಮಾಡೋಣ ಬಾ ಅಂತ ಹೇಳಿಬಿಟ್ಟು ವಿಕ್ರಮ್ನ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸ್ತಾಳೆ. ವೇದ ಮಲಗಿಸಿದ್ರು ಕೂಡ ಅವನು ನಿದ್ದೆ ಮಾಡ್ತಾನೆ ಇರೋದಿಲ್ಲ. ಇನ್ನು ಬೆಳಗಾಗುತ್ತೆ. ಆಗ ಜಯ ಮತ್ತು ಹೊಸು ಹತ್ರ ಬಂದುಬಿಟ್ಟು ವಿಕ್ರಮ್ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ರಾತ್ರಿ ಎಲ್ಲ ಯೋಚನೆ ಮಾಡ್ತಾ ಇದ್ದ ಅಂತ ಹೇಳಿ ಹೇಳ್ತಾರೆ. ಆಗ ಜಯ ಹೋತ ಅವನು ಮುಂಚೆ ಎಲ್ಲ ಅವ್ರ ಅಪ್ಪನ ಮಾತಿಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ, ಈಗ ಹುಚ್ಚನ ಥರ ತಲೆ ಕೆಡಿಸ್ಕೊಳ್ತಿದ್ದಾನೆ ಅಂತ ಹೇಳಿ ಬೈತಾ ಇರಬೇಕಾದ್ರೆ, ಹೌದು ಆ ಬದಲಾವಣೆನೇ ಅಲ್ವಾ ಅಮ್ಮ ನಮಗೆ ಬೇಕಾಗಿದ್ದು ಕೂಡ, ಇವನು ಚೇಂಜ್ ಆಗ್ತಾ ಇದ್ದಾನೆ, ಆದರೆ ಇಲ್ಲಿ ಮಾವ ಅವನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಹೇಳಿದಾಗ, ಹೌದು ಮಾವ ಅವರಿಗೆ ಬುದ್ಧಿ ಹೇಳಿಸ್ಬೇಕು, ಅವ್ರಿಗಿನ್ನ ದೊಡ್ಡವ್ರ ಹತ್ರ ನಾವು ಬುದ್ಧಿ ಹೇಳಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಹೊಸು ಹೇಳ್ತಾಳೆ. ಆಗ ಹೌದಾ ಅಂಥವ್ರು ಯಾರಿದ್ದಾರೆ ಅಂತ ಹೇಳಿ ಕೇಳಿದಾಗ, ಇಲ್ಲ ಮುಂಚೆ ಇದ್ದರು ಈಗ ಯಾರೂ ಇಲ್ಲ ಅಂತ ಹೇಳಿ ಜಯ ಹೇಳ್ತಾರೆ. ಮುಂಚೆ ಇದ್ರ ಯಾರದು ಅಂತ ಅಂದಾಗ ಅವ್ರ ಅಣ್ಣ ರಂಗನಾಥ್ ಅವ್ರ ಅಣ್ಣನ ಮಾತು ಒಂದು ಮಾತನ್ನು ಸಹ ಮೀರ್ತಾ ಇರಲಿಲ್ಲ ಇವರು, ಈಗ ಅವ್ರ ಹತ್ರ ಇವರು ಚೆನ್ನಾಗಿಲ್ಲ, ಅವ್ರ ಹತ್ರ ಮಾತು ಬಿಟ್ಟು ತುಂಬ ವರ್ಷಗಳೇ ಆಯಿತು ಅಂತ ಹೇಳ್ತಾ ಇರ್ತಾರೆ. ಹೌದಾ, ಅವ್ರನ್ನ ನಾನು ಮನೆ ಕರೆಸ್ತೀನಿ, ಸೂರ್ಯನಿಗೆ ಫೋನ್ ಮಾಡಿ ನಾನು ಮನೆ ಕರೆಸ್ತೀನಿ, ಮನೇಲಿ ಪೂಜೆ ಇದೆ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿ ಜಯಗೆ ಹೇಳ್ತಾ ಇರಬೇಕಾದ್ರೆ, ಪೂಜೆ ಇದ್ದರೆ ನೀನು ಮಾಡ್ಕೊ ಅಂತ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡಿಬಿಟ್ಟು ಅವ್ರ ಕೆಲಸ ಮಾಡ್ಕೊಳ್ತಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ಜಯನ ಕೂಡ ಹೇಳ್ತಾರೆ. ಇಲ್ಲ ಆಗೋದಿಲ್ಲ, ನೀವು ನನ್ನನ್ನು ಹುಚ್ಚಿ ಅಂತ ಅಂದರೂ ಪರವಾಗಿಲ್ಲ, ನಾನು ಅವ್ರನ್ನ ಮನೆ ಕರೆಸ್ತೀನಿ, ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ತೀನಿ ನಾನು, ಆಗ ಎಲ್ಲ ಸರಿ ಹೋಗುತ್ತೆ, ಅವ್ರು ಬರ್ತಾರೆ, ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಜಯಗೆ ಹೇಳ್ತಾ ಇರ್ತಾಳೆ ವೇದ. ಇನ್ನು ಜಯನೂ ಕೂಡ ಮೇಷ್ಟ್ರ ಹತ್ರ ಬಂದುಬಿಟ್ಟು ನಾವು ನಾಳೆ ಪೂಜೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನಾವೆಲ್ಲರೂ ಅಂತ ಹೇಳಿ ಹೇಳ್ತಾರೆ. ಎಲ್ರನ್ನ ಅಂದರೆ ನಾನಿಲ್ವ ಅದರಲ್ಲಿ, ನಾನಿಲ್ಲ ಅಂತಂದರೆ ನಾನು ಹೊರಗ್ನವನ ಅಂತ ಹೇಳಿ ಮೇಷ್ಟ್ರು ಹೇಳ್ತಾ ಇರ್ತಾರೆ. ಹಾಗೇನೆ ಆಗಲ್ಲ ರೀ, ಪೂಜೆ ಮಾಡ್ತೀವಿ ಅಂತಂದರೆ ನೀವು ಅದನ್ನು ನಿರಾಕರಿಸಲ್ಲ ಅಂತ ಗೊತ್ತು, ಅದಕ್ಕೆ ನಾವೇ ಡಿಸೈಡ್ ಮಾಡಿಕೊಂಡು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಜಯ ಹೇಳಿದಾಗ, ಹೌದಾ ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿ ಕೇಳ್ತಾರೆ. ವೇದ ಮತ್ತು ವಿಕ್ರಮ್ಗೋಸ್ಕರ ಅಂತ ಹೇಳಿ, ವೇದ ಮತ್ತು ವಿಕ್ರಮ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ಏನಾದರೂ ತೊಂದರೆನಾ ಅಂತ ಹೇಳಿ ಮತ್ತೆ ಜಯ ಅವರು ಕೇಳಿದಾಗ, ಇಲ್ಲ ಹಾಗೆಲ್ಲ ಏನಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸರಿ, ನೀವು ಹಾಗಿದ್ರೆ ಮನೆಯಲ್ಲೇ ಇರಬೇಕು, ಆಚೆ ಕಡೆ ಎಲ್ಲೂ ಹೋಗೋ ಹಾಗಿಲ್ಲ, ನಾಳೆ ಮನೆಗೆ ಗೆಸ್ಟ್ ಬರ್ತಿದ್ದಾರೆ, ನೆಂಟರು ಬರ್ತಿದ್ದಾರೆ ಅಂತ ಹೇಳಿ ಜಯ ಅವರು ಹೇಳಿಬಿಟ್ಟು ಹೋಗ್ತಾರೆ. ಹೌದಾ, ಅದು ಯಾರದು, ನನಗೆ ಗೊತ್ತಿಲ್ಲದೆ ಇರೋ ನೆಂಟರು ಯಾರದು ಅಂತ ಹೇಳಿ ಮೇಷ್ಟ್ರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ನೋಡಿದ್ರಲ್ಲ, ನೀನಾತಿನ ಧಾರಾವಾಹಿ ಎಷ್ಟು ತಿರುವುಗಳನ್ನು ತಗೊಂಡು ಯಾವ್ಯಾವ ಥರ ಮೂಡಿ ಬರ್ತಾ ಇದೆ ಅಂತ ಹೇಳಿ. ಈ ಧಾರಾವಾಹಿ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.